ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಕುಟುಂಬದ ಕುಡಿ ಶ್ರೀ ರಕ್ಷಾರಾಮಯ್ಯನವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವರನ್ನು ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಕಾರಣ ಅವರ ಕುಟುಂಬದವರು ವಿದ್ಯಾಕ್ಷೇತ್ರದಲ್ಲಾಗ್ಬೋದು, ಆರೋಗ್ಯ ಕ್ಷೇತ್ರದಲ್ಲಾಗ್ಬೋದು ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಾಗ್ಬೋದು ಒಳ್ಳೆಯ ಒಂದು ಸೇವೆಯನ್ನು ಇವತ್ತು ಜನತೆಗೆ ನೀಡಿದ್ದಾರೆ. ಏಕೆಂತಂದರೆ ವಿದ್ಯಾಕ್ಷೇತ್ರದಲ್ಲಿ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ವಿದೇಶಿಗಳಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಸಹ ಕೊಡ್ತಾ ಇದ್ದಾರೆ. ಅದೇ ರೀತಿ ಅವರ ಒಂದು ಆರೋಗ್ಯ ಸೇವೆಯಲ್ಲಿ ಒಳ್ಳೆಯ ಒಂದು ಮಲ್ಟಿನ್ಯಾಷನಲ್ ಆಸ್ಪತ್ರೆ ಮತ್ತು ಬಡವರಿಗಾಗಿ ಆಸ್ಪತ್ರೆ ಎಲ್ಲವನ್ನು ಕಟ್ಟಿಸಿ ಇವತ್ತು ಆರೋಗ್ಯ ಸೇವೆಯಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ತಮಗೆಲ್ಲ ಗೊತ್ತಿದೆ, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಮಾಡಿದಂಥ ಕೀರ್ತಿ MS ರಾಮಣ್ಣ ಅವರ ಕುಟುಂಬಕ್ಕೆ ಸಲ್ಲುತ್ತದೆ. ಆದ ಕಾರಣ ಅವರಿಗೆ ಒಳ್ಳೆಯ ಒಂದು ಗುಣವಿದೆ. ರಕ್ಷಾರಾಮಯ್ಯನವರಿಗೆ ವಿದ್ಯಾವಂತರು ಮತ್ತು ಯುವಕರು ಒಳ್ಳೆಯ ಒಂದು ಸೇವೆಯನ್ನು ಕೊಡಬೇಕು ಅಂತ ಅವರು ಈಗ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಧುಮುಕಿದ್ದಾರೆ. ಅವರಿಗೆ ನಮ್ಮ ಬೆಂಬಲವನ್ನು ಸೂಚಿಸಿ ಇಡೀ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನತೆ ಅವರಿಗೆ ಅಪೂರ್ವವಾದ ಬೆಂಬಲವನ್ನು ನೀಡಿ ಅವರನ್ನು ಜಯಶೀಲನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀವಿ. ಮತ್ತು ಇಲ್ಲಿನ BJP ಅಭ್ಯರ್ಥಿಯಾದಂಥ K. ಸುಧಾಕರ್ ಅವರಿಗೆಲ್ಲರಿಗೂ ಗೊತ್ತು, ಇಲ್ಲಿ ಕಾಂಗ್ರೆಸ್ನಲ್ಲಿ ಶಾಸಕರಾಗಿ ಹಣದ ಒಂದು ಆಸೆಗಾಗಿ, ಅಧಿಕಾರದ ದಾಹಕ್ಕಾಗಿ BJPಯನ್ನು ಸೇರಿಕೊಂಡಿದ್ದು ಆಯಿತು, ಮಂತ್ರಿ ಆಗಿದ್ದು ಆಯಿತು, ಸಾರ್ವಜನಿಕ ಹಣ ಲೂಟಿ ಮಾಡಿದ್ದು ಆಯಿತು. ಈಗ ಎಲ್ಲ ಹಗರಣಗಳ ತನಿಖೆಯನ್ನು ಸಹ ಇವತ್ತು ನ್ಯಾಯಾಂಗಕ್ಕೆ ಕೊಟ್ಟಿರೋದು ಆಗಿದೆ. ಆದ್ದರಿಂದ ಇಂತಹವರು ಈ ಸಾರ್ವಜನಿಕ ಒಂದು ಸೇವೆಗೆ ಅನರ್ಹರು ಅಂತ ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಮನುಷ್ಯ ಇವತ್ತು ಅಧಿಕಾರ ಇದ್ದಾಗ ಬಡಬಗ್ಗರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಅತಿ ಹೀನರಿಗೆ ಒಂದು ಸಹಾಯ ಮಾಡುವಂಥ ಒಂದು ಕ್ಷೇತ್ರ ರಾಜಕೀಯ ಕ್ಷೇತ್ರ. ಇಂತಹ ಒಂದು ರಾಜಕೀಯ ಕ್ಷೇತ್ರವನ್ನು ದುರ್ಬಳಕೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ದಂಧೆ ನಡೆಸಿ ಇವತ್ತು ಆಸ್ತಿಗಳನ್ನು ಸಂಪಾದನೆ ಮಾಡಿ ಇವತ್ತು MLA MP ಆಗಲಿ ನಿಲ್ಲೋ ಧೈರ್ಯ ನನಗಿದೆ ಅಂತೇಳ್ಬಿಟ್ಟು ಇವತ್ತು MP ಅಂದರೆ ಲೋಕಸಭಾ ಕ್ಷೇತ್ರದಲ್ಲಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು BJP ಅಭ್ಯರ್ಥಿ ಆಗಿದ್ದಾರೆ. ಇವರ ಚರಿತ್ರೆ ಎಲ್ಲರಿಗೂ ಗೊತ್ತಿದೆ. ಏನೂ ಇಲ್ಲದವ ಇವತ್ತು ಕೋಟ್ಯಾಂತರ ರೂಪಾಯಿಗಳ ಒಂದು ಒಡೆಯನಾಗಿದ್ದಾನೆ. ಎಲ್ಲಿಂದ ಬಂತು? ಇದಕ್ಕೆಲ್ಲ ಜನತೆ ನೋಡ್ತಾ ಇದ್ದಾರೆ.
ಇಂಥ ವ್ಯಕ್ತಿಗೆ ನಾವು ಮತವನ್ನು ನೀಡಬೇಕಾ ಯೋಚನೆ ಮಾಡಿ. ಯಾಕೆಂದರೆ ಇಂಥ ವ್ಯಕ್ತಿಗಳು ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ಪ್ರಜಾಧನವನ್ನು ಲೂಟಿ ಮಾಡಿ ಜನರ ಮೇಲೆ ಸವಾರಿ ಮಾಡಿದಂತಹ ಒಂದು ವ್ಯಕ್ತಿತ್ವವುಳ್ಳ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ. ಅದರಿಂದ ತಾವುಗಳು ಏಪ್ರಿಲ್ 26ನೇ ತಾರೀಕು ನಡೆಯುವ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ರಕ್ಷಾರಾಮಯ್ಯನವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವರನ್ನು ಜಯಶೀಲನ್ನಾಗಿ ಮಾಡಿ ಈ ಒಂದು ಕಳಂಕರಹಿತ ಒಂದು ಕ್ಷೇತ್ರವಾಗುವುದಕ್ಕೆ ಅನುಕೂಲ ಮಾಡಿಕೊಡಬೇಕು. ಅವರ ಯುವಕರಾಗಿದ್ದಾರೆ, ಅವರು ಒಳ್ಳೆಯ ಕೊಡುಗೈ ದಾನಿಗಳಾಗಿದ್ದಾರೆ. ಅಂಥವರನ್ನು ಗೆಲ್ಲಿಸಬೇಕು ಅಂತ ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಮತದಾರರಿಗೂ ನಾನು ನಮಸ್ಕರಿಸಿ ಅವರನ್ನು ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.